ನನ್ನ ಹೆಸರು MG ರಾಮಚಂದ್ರ ಅಂತೇಳಿ. ನಾನು ಇಲ್ಲೇ ಬೆಂಗಳೂರಿಂದ ಬಂದಿದ್ದೀನಿ. ವೃತ್ತಿಲಿ ಇಂಜಿನಿಯರ್ ಆಗಿದ್ದೀನಿ. ಪ್ರವೃತ್ತಿಯಲ್ಲಿ ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ಜನರಲ್ ಸೆಕ್ರೆಟರಿ, ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಒಂದು ಆಶ್ಚರ್ಯ ಆಗ್ಬೋದು, ನಮ್ಮ ದೇಶದಲ್ಲಿ ಕಾನೂನುಗಳು ಎಷ್ಟಿದೆ ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಕ್ಕಿಂತ ಹೆಚ್ಚಿನ ಕಾನೂನು ಇದೆ ನಮ್ಮಲ್ಲಿ. ಆದರೆ ಅದನ್ನು ಪಾಲಿಸುವಂಥವರು ಬಹಳ ಕಡಿಮೆ. ನಾವು ಗ್ರಾಹಕ ವೇದಿಕೆಯಲ್ಲಿ ಹೇಳ್ತೀವಿ, ಜನರು ಅಂದರೆ ಗ್ರಾಹಕರು ಎಚ್ಚೆತ್ತುಕೊಳ್ಬೇಕು ಅಂತೇಳಿ. ರುದ್ರಮೂರ್ತಿ ಅವರು ಅನೇಕ ಜನ ಕೇಳಿದ್ರು, ಸೆಬಿ ಏನು ಮಾಡುತ್ತೆ, ಅವ್ರು ಸುಮ್ಮನೆ ಕಣ್ಣಿಟ್ಕೊಂಡು ಕೂತಿಯಾರ ಅಂತ ಕೇಳ್ತಾರೆ. ಅವ್ರು ಹೇಳೋದನ್ನ ನಾನು ಭಾಳ ನನಗೆ ಅರ್ಥ ಆಗುತ್ತೆ. ಅವ್ರು ಹೇಳೋದು, ಜನಗಳು ಎಚ್ಚೆತ್ಕೋಬೇಕು. ಎಲ್ಲಿವರೆಗೂ ಜನಗಳು ಎಚ್ಚೆತ್ಕೊಳ್ಳೋದು ಈ ಮೋಸ ಮಾಡೋರು, ಟೋಪಿ ಹಾಕೋರು ಇದ್ದೇ ಇದ್ದಾರೆ. ಇದನ್ನ ಭಾಳ ಮನದಟ್ಟಾಗಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇನ್ನೊಂದೇನೆಂದ್ರೆ, ಸ್ವಾಮಿ ವಿವೇಕಾನಂದ ಅವರು ಒಂದ್ ಕಡೆ ಹೇಳ್ತಾರೆ, ನನಗೆ ಲಕ್ಷ ಜನ ಬೇಕಾಗಿಲ್ಲ, ಕೇವಲ 10 ಜನ ಯುವಕರನ್ನು ಕೊಡಿ, ಈ ದೇಶದ ಭೂಪಟನೇ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ಅಂತ ಒಂದು ವೀರ ಸನ್ಯಾಸಿ. ನಾನು ಅನ್ಕೊಳ್ತೀನಿ, ನಮ್ಮ ರುದ್ರಮೂರ್ತಿ ಅವರು ಅಂತ ಒಂದು ಯುವಕರು ಅಂತ ಅನ್ಕೊಳ್ತೀನಿ. ಈ ದೇಶಕ್ಕೆ ಇವತ್ತು ಬೇಕಾಗಿರೋ ಜನ ಇದರ ವ್ಯಾಲ್ಯೂಸ್ನ ಕೇವಲ ಹಣ ಮಾಡೋದು ಉದ್ದೇಶ ಅಲ್ಲ, ಕೇವಲ ಏನೋ ಒಂದು ಹಿಂದೆ ಹೋಗುವಂತ ಅಭ್ಯಾಸ ಇಟ್ಕೋಬಾರ್ದು. ನೀವು ನಿಮ್ಮ ನಾಲೆಡ್ಜ್ ಪವರ್ ಆಗಿರಲಿ, ನಿಮ್ಮ ವ್ಯಾಲ್ಯೂಸ್, ಭಾರತ ಸಂಸ್ಕೃತಿಯ ವ್ಯಾಲ್ಯೂಸ್ ಏನಿದೆ ಅದನ್ನ ನೀವು ಪ್ರತಿನಿಧಿಸಿ, ಅದರ ಹಿಂದೆ ಹೋಗಿ, ಬೇರೆವೆಲ್ಲ ಆಟೋಮೆಟಿಕ್ ಆಗಿ ಹೋಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಬ್ಬ ಯುವಕ ನಮಗೆ ಮುಂದಾಳತ್ಕೋಬೇಕಾಗತ್ತೆ, ನಮಗೆ ಅವರ ಗೈಡೆನ್ಸ್ ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ಪ್ರಾರಂಭಾವಸ್ಥೆ ಅಥವಾ ಒಂದು ನಡೀತಾ ಇದೆ. ಆದರೆ ಅವರು ಎಷ್ಟೇ ಲೆವೆಲ್ ಹೋದ್ರು, ಈಗ ಏನು ಹೇಳ್ತಾ ಇದ್ರು ಅದನ್ನೇ ಅವರು ಪ್ರತಿಪಾದಿಸ್ಲಿ ಅಂತ ನಾನು ಆಶಯ ಪಡ್ತೀನಿ. ನಾನು ಆಶೀರ್ವಾದ ಮಾಡ್ತೀನಿ. ಹಾಗೆ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ಆ ಶಕ್ತಿ ಕೊಡ್ಲಿ. ಅವ್ರ ಜೊತೆ ಇನ್ನೂ 4 ಯುವಕರು ಕೂಡಿ ಈ ದೇಶದ ಒಂದು ಭೂಪಟನ ಚೇಂಜ್ ಮಾಡಿ